ಆದ್ಮೇಲೆ ಮಹಾರಾಷ್ಟ್ರ ಮಾಲು ಸಹಜವಾಗಿ ಅದು ಬರ್ತಾನೆ ಇರ್ತೈತೆ. ಬಂದಂತ ಸಂದರ್ಭದಲ್ಲಿ ಡೌನ್ ಆಗತ್ತ ಸಹಜ. ಅದು ಮಾಲ್ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಬೆಲೆ ಕುಸಿಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತದೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗ್ಬೋದು, ಯಾವ ಕಡೆಯಿಂದ ಕೋಲಾರ ಟೊಮೊಟೊ ಮಾರ್ಕೆಟ್ ಟೊಮೊಟೊಗೆ ಬರ್ತಾ ಇದೆ ಅಂತ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ, ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಏನು ಹೇಳಿದರೆ ನೋಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ, ನೋಡೋಣ ಬನ್ನಿ. ಅಣ್ಣ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ರೈತರು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರಿಗೆ ಉತ್ತರ ಬೇಕಣ್ಣ. ಈಗ ಇತ್ತೀಚೆಗೆ ಟೊಮ್ಯಾಟೊ ಬೆಲೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕಾರಣ ಏನಿರ್ಬೋದು? ಸಹಜವಾಗಿ ನಾನು ಮೊದಲಿಂದ ಹೇಳ್ತಾನೆ ಇದ್ದೀನಿ, ಆಗಸ್ಟ್ 15 ಆದ್ಮೇಲೆ ಮಹಾರಾಷ್ಟ್ರ ಮಾಲು ಸಹಜವಾಗಿ ಅದು ಬರ್ತಾನೆ ಇರ್ತೈತೆ. ಬಂದಂತ ಸಂದರ್ಭದಲ್ಲಿ ಡೌನ್ ಆಗತ್ತೆ ಸಹಜ. ಅದು ಇವತ್ತೇ ಅಲ್ಲ, ಅದು ಮೊದಲಿಂದ ನಡ್ಕೊಂಡ್ ಬಂದಿರೋದೇ ಹಂಗೆ. ಮಳೆ ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಮಳೆ ಜಾಸ್ತಿ ಆದಾಗ ಸ್ವಲ್ಪ ಮಾಲ್ ಅಲ್ಲಿ ಡ್ಯಾಮೇಜ್ ಆದಾಗ ಇಲ್ಲಿ ಮಾಲ್ ಶಾರ್ಟೇಜ್ ಇರ್ತೈತೆ, ಪೊಸಿಷನ್ ನಡೀತಾ ಇತ್ತು. ಈಗ ಏನಾಗಿದೆ, ಮಹಾರಾಷ್ಟ್ರದ ಮಾಲ್ ಯಥೇಚ್ಛವಾಗಿ ಬಂದೈತೆ, ಅಲ್ಲಿ ಪೊಸಿಷನ್ ಡೌನ್ ಆಗಿದೆ. ಅದೇ ಮಾಲ್ ಎಲ್ಲ ಇಂಡಿಯಾದಲ್ಲೆಲ್ಲ ಹೋಗೋದ್ರಿಂದ ನಮ್ಮ ಮಾಲ್ ಸ್ವಲ್ಪ ಬೆಲೆ ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ. ಈಗಿನ ಮಾರ್ಕೆಟ್ಗೆ ಯಾವ ರೀತಿ ಟೊಮ್ಯಾಟೊ ತಂದ್ರೆ ಉತ್ತಮ? ಈಗ ಸ್ವಲ್ಪ ಹಾಫ್ ಕಲರ್ ಇಂದ ಮುಕ್ಕಾಲ್ ಕಲರ್ ಇರ್ಲಿ. ಕಾರಣ ಏನಂದ್ರೆ ಹಸಿಕಾಯಿ ದ್ವಾರೆ ನಡೆಯೋದಿಲ್ಲ. ಯಾಕಂದ್ರೆ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ 20-24 ಡಿಗ್ರಿ ಬಂದಿದೆ, 30 ಡಿಗ್ರಿ ಒಳಗಡೆ ಇರೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ. ಕಲರ್ ಇದ್ರೆ ಏನಾಗುತ್ತೆ, ಲೋಕಲ್ ಮಾರ್ಕೆಟ್ಗೂ ಆಗತ್ತೆ, ಹೊರಗಡೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಲರೇ ಕೇಳ್ತಾ ಇದ್ದಾರೆ. ತುಂಬಾ ಕಲರ್ ಅಲ್ಲ, ಸ್ವಲ್ಪ ಮುಕ್ಕಾಲ್ ಕಲರ್ ಇರೋದನ್ನ ತಗೊಂಬಂದ್ ಸಹಕಾರ ಮಾಡಿ. ಕಲರ್ ಇರೋದು ಒಂದು 50-60 ರೂಪಾಯಿ ಡಿಫ್ರೆನ್ಸ್ ಇರ್ತೈತೆ ರೇಟ್, ದಪ್ಪ ಕಲರ್ ಇರೋದು. ಯಾಕಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಟೈಟ್ ಇರೋದ್ರಿಂದ ಕಲರ್ ಮಾಲ್ ನಡಿಬಹುದು ಅನ್ಸುತ್ತೆ. ಈಗ ಮಾರ್ಕೆಟ್ಗೆ ಲೋಕಲ್ ಇಂದ ಬರ್ತಾ ಇದೆ, ಇಲ್ಲಾಂದ್ರೆ ಹೊರಗಡೆಯಿಂದ ಟೊಮ್ಯಾಟೊ ಜಾಸ್ತಿ ಹೋಗ್ತಾ ಇದೆ? ಇಲ್ಲ, ಲೋಕಲ್ ಮಾಲ್ ಒಂದು 10-15% ಇದೆ. ಎಲ್ಲಾ ಬರ್ತಾ ಇದೆ. ಚಳ್ಳಕೆರೆ, ಅನಂತಪುರ ಈ ಕಡೆ ಬರ್ತಾ ಇದೆ. ಬೇರೆ ಕಡೆದು ಈ ಮಲ್ಕಲ್ಚರ್ ಏರಿಯಾದು ಮತ್ತೆ ನಮ್ದು ಪಾವಗಡದು ಕರ್ನಾಟಕ ಸ್ಟೇಟ್ ದೇ ಸ್ವಲ್ಪ ಜಾಸ್ತಿ ಇದೆ. ಅದ್ರ ಜೊತೆಗೆ ಈ ಆಂಧ್ರದು ಸ್ವಲ್ಪ ಮಾಲ್ ಬರ್ತಾ ಇದೆ. ಈಗ ನಾಟಿ ಮಾಡುವಂತ ರೈತರು ಯಾವ ತಳಿ ಟೊಮ್ಯಾಟೊ ನಾಟಿ ಮಾಡಿದ್ರೆ ಉತ್ತಮ? ಈಗ ಮಳೆಗಾಲ ತಳಿಗಳು ಸುಮಾರು 10 ಹಲವಾರು ತಳಿಗಳಿದೆ. ರೈತರು ನಾವು ಅಷ್ಟು ಈಸಿಯಾಗಿ ಇದನ್ನೇ ನಾಟಿ ಮಾಡಿ ಅಂತ ಹೇಳೋದು ತಪ್ಪಾಗತ್ತೆ. ರೈತನೇ ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ. ಒಂದು ಈಗೇನು ಅಧಿರಾಜ್ ಅಂತಿದೆ, ಅಧಿರಾಜ್ ನಾಟಿ ಮಾಡ್ಬೋದು. ಫಸ್ಟ್ ಪ್ರಿಫರೆನ್ಸ್ ಸಾವು ಕೊಡ್ಬೋದು. ಸಾವು ಸ್ವಲ್ಪ ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ಉದುರತ್ತೆ, ಬಟ್ ಕಾಯಿ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ. ಅಧಿರಾಜ್ ಆಗ್ಲಿ, ಅವಿರಾಜ್ ಆಗ್ಲಿ, ವಿಶ್ವಾಸ ಆಗ್ಲಿ, ಇನ್ನೂ 10 ಹಲವಾರು ಕಂಪನಿಗಳಿದೆ. ರೈತರೇ ಚೂಸ್ ಮಾಡ್ಕೊಂಡು ಗಟ್ಟಿ ಇರೋಂಥದ್ದು ಮಳೆಗಾಲಕ್ಕೆ ಆಗಂತ ತಳಿನ ಚೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಇರುವ ಪರಿಸ್ಥಿತಿಯಲ್ಲಿ ಟೊಮ್ಯಾಟೊ ಬೆಲೆ ಏನಾದ್ರು ಏರಿಕೆ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, ಟೊಮ್ಯಾಟೊ ಪೊಸಿಷನ್ 500 ರೂಪಾಯಿ ರೇಂಜ್ ನಡೀತಾನೆ ಇರ್ತೈತೆ ಅಪ್ ಟು ಡಿಸೆಂಬರ್ ವರೆಗೂ. ಬೀಳೋದು ಹೇಳೋದು ಸಹಜವಾಗಿ ಕ್ರಿಯೆ. ಅದು ಮಳೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಮಾರ್ಕೆಟ್ ಮಾಲ್ ಕಡಿಮೆ ಬಂದ್ರೆ ಸ್ವಲ್ಪ ಏರುಗತಿಗೆ ಹೋಗುತ್ತೆ. ಮತ್ತೆ ಮಳೆ ಹಿಂದಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಲ್ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಬೆಲೆ ಕುಸಿಯುವಂತ ಎಲ್ಲಾ ಸಾಧ್ಯತೆಗಳು ಕಾಣುತ್ತೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್? ರೈತರಿಗೆ ಒಳ್ಳೇದಾಗಿದೆ. ನಮ್ಮ ರೈತರಿಗೆ, ಲೋಕಲ್ ರೈತರಿಗಂತೂ ಅಂತ ಬೆಲೆನೂ ಸಿಗ್ಲಿಲ್ಲ, ಬೆಳೆನೂ ಆಗ್ಲಿಲ್ಲ. ಈ ಚಳ್ಳಕೆರೆ ಭಾಗದಲ್ಲಿ, ಈ ಅನಂತಪುರ ಏರಿಯಾ ರೈತರಿಗೆ, ಪಾವಗಡ ಅವ್ರಿಗೆ, ಈ ಮಲ್ಕಲ್ಚರ್ ಅವ್ರಿಗೆ ಸ್ವಲ್ಪ ಒಳ್ಳೇದಾಗಿದೆ. ರೈತರಿಗೆ, ಎಲ್ಲಾ ರೈತರಿಗೂ ಒಳ್ಳೇದಾಗ್ಲಿ, ಬೆಲೆ ಒಳ್ಳೆ ಉತ್ತಮವಾದಂತ ಬೆಲೆ ಸಿಗ್ಲಿ, ಬೆಳೆ ಆಗ್ಲಿ ಅಂತಾನೆ ಆಸೆ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಸಮಸ್ತ ರೈತ ಬಾಂಧವರಿಗೂ ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಹೋಗಿ ಜಾಯ್ನ್ ಆಗಿರಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಕೆಳಗಡೆ ಕಾಮೆಂಟ್ ಮಾಡಿ, ನೆಗೆಟಿವ್ ಪಾಸಿಟಿವ್ ಕಾಮೆಂಟ್ ಮಾಡಿ, ಏನಾದರೂ ಪರವಾಗಿಲ್ಲ. ಇನ್ನೂ ಏನಾದ್ರ ಬಗ್ಗೆ ಕ್ವೆಶನ್ಸ್ ಕೇಳಬೇಕಿದ್ರೆ ಅದು ಕಾಮೆಂಟ್ ಮಾಡಿ, ಕೇಳಿ ನೋಡ್ತೀವಿ.